ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಕಂಪ್ಯೂಟರ್ನ ಕುರಿತ ಪ್ರಶ್ನೆಗಳನ್ನು ನೋಡೋಣ. ಈ ವಿಡಿಯೋ ವಿಲೇಜ್ ಅಕೌಂಟೆಂಟ್, PSI, ಪೊಲೀಸ್, KPSC ಗ್ರೂಪ್, PDO ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥದ್ದು. ಇನ್ ಆರ್ಡರ್ ಟು ಸೇವ್ ಎ ವರ್ಡ್ ಡಾಕ್ಯುಮೆಂಟ್ ಆ್ಯಸ್ ಎ ವೆಬ್ ಪೇಜ್ ಯೂನಿಟ್, ಅಂದರೆ ಒಂದು ವರ್ಡ್ ಡಾಕ್ಯುಮೆಂಟನ್ನು ವೆಬ್ ಪೇಜಲ್ಲಿ ಕನ್ವರ್ಟ್ ಮಾಡಬೇಕಾಗಿತ್ತು. ಅಂದರೆ ಯಾವುದೇ ರೀತಿ ಸೇವ್ ಮಾಡ್ತೀರಿ ನೀವು? ಸೇವ್ ಆ್ಯಸ್ HTML ಮುಖಾಂತರ. ಯಾವುದು? ಸೇವ್ ಆ್ಯಸ್ HTML ಅಂದರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಮುಂದಿನ ಪ್ರಶ್ನೆ, ವಾಟ್ ಡಸ್ ಕಂಟ್ರೋಲ್ ಬಿ ಶಾರ್ಟ್ಕಟ್ ಅಕಾಂಪ್ಲಿಷ್ ಇನ್ MS ವರ್ಡ್? ಅಂದರೆ ಕಂಟ್ರೋಲ್ ಬಿ ಯಾವುದಕ್ಕೆ ಯೂಸ್ ಮಾಡ್ತೀವಿ MS ವರ್ಡಲ್ಲಿ? ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಇಟ್ ಮೇಕ್ಸ್ ದ ಸೆಲೆಕ್ಟೆಡ್ ಟೆಕ್ಸ್ಟ್ ಬೋಲ್ಡ್. ಅಂದರೆ ಈ ಡಾಕ್ಯುಮೆಂಟ್ ಅನ್ನೋದಂತೂ ಒಂದು ವರ್ಡ್ ಇದೆ, ಇದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಬಿ ಅಂತೇಳಿ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ಈ ಟೆಕ್ಸ್ಟು ಬೋಲ್ಡ್ ಆಗಿ ಕಾಣುತ್ತೆ. ಇವೆಲ್ಲವಕ್ಕಿಂತ ಭಿನ್ನವಾಗಿ ಯಾವುದು ಕಾಣುತ್ತೆ? ಡಾಕ್ಯುಮೆಂಟ್ ಕಾಣುತ್ತೆ. ಮುಂದಿನ ಪ್ರಶ್ನೆ, ಟು ಪ್ರಿಂಟ್ ಎ ಡಾಕ್ಯುಮೆಂಟ್ ಪ್ರೆಸ್ ಡ್ಯಾಶ್ ದೆನ್ ಪ್ರೆಸ್ ಎಂಟರ್. ನೀವು ಯಾವುದಾದ್ರೂ ಒಂದು ಡಾಕ್ಯುಮೆಂಟನ್ನು ಪ್ರಿಂಟ್ ಮಾಡಬೇಕಾಗಿತ್ತಂದರೆ ಯಾವ ಒಂದು ಶಾರ್ಟ್ಕಟ್ ಕೀನ ಬಳಸ್ತೀರ? ಸರಿಯಾದ ಉತ್ತರ ಕಂಟ್ರೋಲ್ ಪಿ ಅನ್ನು ಪ್ರೆಸ್ ಮಾಡಿ ಎಂಟರ್ ಮಾಡಿದ್ರೆ ಆ ಡಾಕ್ಯುಮೆಂಟ್ ಏನಾಗುತ್ತೆ? ಪ್ರಿಂಟ್ ಆಗುತ್ತೆ. ಮುಂದಿನ ಪ್ರಶ್ನೆ, ಚೇಂಜಿಂಗ್ ಆ್ಯನ್ ಎಕ್ಸಿಸ್ಟಿಂಗ್ ಡಾಕ್ಯುಮೆಂಟ್ ಈಸ್ ಕಾಲ್ಡ್ ಡ್ಯಾಶ್ ದ ಡಾಕ್ಯುಮೆಂಟ್. ಅಂದರೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಇರುತ್ತೆ, ಈಗ ಇದರಲ್ಲಿ ನೀವು ಏನಾದರೂ ಟೈಪ್ ಮಾಡಿರ್ತೀರ, ಇದನ್ನು ನೀವು ಮಾಡಿಫೈ ಅಥವಾ ಎಡಿಟಿಂಗ್ ಮಾಡಬೇಕು. ಎಡಿಟಿಂಗ್ ಅಂದರೆ ಯಾವುದಾದ್ರೂ ಹೆಸರು ಸೇರಿಸೋದಾಗಿದ್ದರೆ ಸೇರಿಸ್ಬೋದು, ಅಥವಾ ಪ್ಯಾರಾಗ್ರಾಫ್ ಮಾಡೋದಿದ್ರೆ ಮಾಡ್ಬೋದು. ಈ ರೀತಿಯಾಗಿ ಮಾಡೋದನ್ನು ಏನಂತ ಕರೀತಾರೆ? ಎಡಿಟಿಂಗ್ ಅಂತೇಳಿ ಕರೀತಾರೆ. ಸರಿಯಾದ ಉತ್ತರ ಆಪ್ಷನ್ 2. ಮುಂದಿನ ಪ್ರಶ್ನೆ, ವಾಟ್ ಟೈಪ್ ಆಫ್ ಸಾಫ್ಟ್ವೇರ್ ಈಸ್ ಯೂಸ್ಡ್ ಫಾರ್ ಕ್ರಿಯೇಟಿಂಗ್ ಲೆಟರ್ಸ್, ಪೇಪರ್ಸ್ ಆ್ಯಂಡ್ ಅದರ್ ಡಾಕ್ಯುಮೆಂಟ್? ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ವರ್ಡ್ ಪ್ರೊಸೆಸರ್ನ ಮೂಲಕ ಲೆಟರ್ಸನ್ನು ಕ್ರಿಯೇಟ್ ಮಾಡ್ತೀವಿ, ಪೇಪರ್ಸನ್ನು ಕ್ರಿಯೇಟ್ ಮಾಡ್ತೀವಿ. ಮುಂದಿನ ಪ್ರಶ್ನೆ, ವಿಚ್ ಆಫ್ ಫಾಲೋಯಿಂಗ್ ಆರ್ ವ್ಯಾಲಿಡ್ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಜೂಮ್ ಸೈಜ್ ಇನ್ MS ಆಫೀಸ್? MS ಆಫೀಸ್ನಲ್ಲಿ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಜೂಮ್ ಸೈಜ್ ಎಷ್ಟಿದೆ ಅಂದರೆ 10 and 500. ಮುಂದಿನ ಪ್ರಶ್ನೆ, ದ ಕ್ವಿಕೆಸ್ಟ್ ಆ್ಯಂಡ್ ಈಸಿಯೆಸ್ಟ್ ವೇ ಇನ್ ವರ್ಡ್ ಟು ಲೊಕೇಟ್ ಎ ಪರ್ಟಿಕ್ಯುಲರ್ ವರ್ಡ್ ಆರ್ ಫ್ರೇಸ್ ಇನ್ ಎ ಡಾಕ್ಯುಮೆಂಟ್ ಈಸ್ ಟು ಯೂಸ್ ಡ್ಯಾಶ್ ಕಮಾಂಡ್. ಅಂದರೆ ಒಂದು ಪರ್ಟಿಕ್ಯುಲರ್ ವರ್ಡನ್ನು ನೀವು ಹುಡ್ಕೋದಕ್ಕೆ ಯಾವ ಒಂದು ಕಮಾಂಡನ್ನು ಯೂಸ್ ಮಾಡ್ತೀರಿ? ಸರಿಯಾದ ಉತ್ತರ ಫೈಂಡ್. ಮುಂದಿನ ಪ್ರಶ್ನೆ, ವಾಟ್ ಮೆನು ಈಸ್ ಸೆಲೆಕ್ಟೆಡ್ ಟು ಪ್ರಿಂಟ್ ಮಾಡಬೇಕಾದ್ರೆ ಯಾವ ಮೆನುವನ್ನು ಸೆಲೆಕ್ಟ್ ಮಾಡ್ಕೋತೀರಿ? ಎಡಿಟ್, ಸ್ಪೆಷಲ್ಲು, ಫೈಲು, ಟೂಲ್ಸ್. ಸರಿಯಾದ ಉತ್ತರ ಯಾವುದಂದ್ರೆ ಫೈಲ್. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಪ್ಲೇ ದ ಬಟನ್ ಫಾರ್ ಚೇಂಜಿಂಗ್ ಟೆಕ್ಸ್ಟ್ ಸ್ಟೈಲ್, ಅಲೈನ್ಮೆಂಟ್ ಆ್ಯಂಡ್ ಸೈಜ್? ಟೆಕ್ಸ್ಟ್ ಸ್ಟೈಲು, ಅಲೈನ್ಮೆಂಟು ಆ್ಯಂಡ್ ಸೈಜ್ ಚೇಂಜನ್ನು ಯಾವ ಒಂದು ಬಟನ್ಸ್ ಯಾವ ಒಂದು ಟೂಲ್ ಬಾರ್ನಲ್ಲಿ ಇರ್ತದೆ? ಸ್ಟ್ಯಾಂಡರ್ಡ್ ಟೂಲ್ ಬಾರ್, ಸ್ಟೇಟಸ್ ಬಾರ್, ಡ್ರಾಯಿಂಗ್ ಟೂಲ್ ಬಾರ್, ಫಾರ್ಮೆಟಿಂಗ್ ಟೂಲ್ ಬಾರ್. ಸರಿಯಾದ ಉತ್ತರ ಫಾರ್ಮೆಟಿಂಗ್ ಟೂಲ್ ಬಾರ್. ವರ್ಡ್ ಪ್ರೊಸೆಸಿಂಗ್, ಸ್ಪ್ರೆಡ್ಶೀಟ್ ಆ್ಯಂಡ್ ಫೋಟೋ ಎಡಿಟಿಂಗ್ ಆರ್ ಎಕ್ಸಾಂಪಲ್ ಆಫ್ ಯಾವ ಒಂದು ಸಾಫ್ಟ್ವೇರಿಗೆ ಒಂದು ಉದಾಹರಣೆಗಳಾಗಿವೆ? ವರ್ಡ್ ಪ್ರೊಸೆಸಿಂಗ್ ಆಗಿರ್ಬೋದು, ಸ್ಪ್ರೆಡ್ಶೀಟ್ ಆಗಿರ್ಬೋದು, ಫೋಟೋ ಎಡಿಟಿಂಗ್ ಆಗಿರ್ಬೋದು. ಇಲ್ಲಿ ಸರಿಯಾದ ಉತ್ತರ ಅಪ್ಲಿಕೇಶನ್ ಸಾಫ್ಟ್ವೇರ್. ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಡಿಫಾಲ್ಟ್ ಫೈಲ್ ಎಕ್ಸ್ಟೆನ್ಷನ್ ಫಾರ್ ಆಲ್ ವರ್ಡ್ ಡಾಕ್ಯುಮೆಂಟ್? ಸರಿಯಾದ ಉತ್ತರ DOC. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದಂಥ ಕಂಪ್ಯೂಟರ್ನ ಪ್ರಶ್ನೆಗಳನ್ನ ನೋಡಿದ್ದೀವಿ. ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿಕೊಳ್ಳಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.